ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ವಿಡಿಯೋದಲ್ಲಿ 1 ಮಾರ್ಕ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್, ಮತ್ತೊಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಆಮೇಲೆ 2 ವಿಡಿಯೋಗಳಲ್ಲಿ 3 ಅಂಕದ ಪ್ರಶ್ನೆಗಳನ್ನ, ಆಮೇಲೆ ಲಾಸ್ಟ್ ವಿಡಿಯೋ 4 ಅಂಕದ ಪ್ರಶ್ನೆಗಳನ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರದ್ದು ಬಿಡಿಸಿದೀವಿ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರ 4 ಅಂಕದ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ನಾನು ಮೊದಲೇ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಬೆಳಕಿನ ವಕ್ರೀಭವನದ ನಿಯಮ ನಿರೂಪಿಸಿ ವಿಭಿನ್ನ ಮಾಧ್ಯಮಗಳು ವಿಭಿನ್ನ ವಕ್ರೀಭವನ ಸೂಚ್ಯಾಂಕ ಹೊಂದಿರುತ್ತವೆ ಏಕೆ? ಗಾಜಿನ ವಕ್ರೀಭವನ ಸೂಚ್ಯಾಂಕ 1.5 ಈ ಹೇಳಿಕೆ ಅರ್ಥವೇನು? ಟೋಟಲ್ 4 ಮಾರ್ಕ್ಸ್ ಇದು ಕ್ವಶನ್. ಹಾಗಾದ್ರೆ ವಕ್ರೀಭವನ ಬೆಳಕಿನ ವಕ್ರೀಭವನ ನಿಯಮವನ್ನು ನಿರೂಪಿಸಿ, ಇದು 2 ಅಂಕದ ಪ್ರಶ್ನೆ. ಬೆಳಕಿನ ವಕ್ರೀಭವನದ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಏನ್ ಅಭ್ಯಾಸ ಮಾಡಿದಿಲ್ಲ ಅವುಗಳನ್ನೇ ಏನಪ್ಪಾ ಅಂದ್ರೆ ಹೋಲ್ತಾವ. ಯಾವ? ಬೆಳಕಿನ ವಕ್ರೀಭವನ ನಿಯಮ. ಈಗ ಬೆಳಕಿನ ಪ್ರತಿಫಲನದಲ್ಲಿ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದ ಅಂತ ಅಭ್ಯಾಸ ಮಾಡಿದೀವಿ. ಅದಾದ ನಂತರ 2ನೇ ನಿಯಮ ಏನ್ ಮಾಡಿದೀವಿ? ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿ ಇರ್ತಾವ. ಹಂಗ ಆ 2ನೇ ನಿಯಮ ಏನಿದೆಯಲ್ಲ ವಕ್ರೀಭವನದ ನಿಯಮಗಳಲ್ಲಿ 1ನೇ ನಿಯಮದ ತರ ಒಂದ್ ಸ್ವಲ್ಪ ಹೋಲ್ತದೆ. ಹೆಂಗ್ ಹೋಲ್ತದ ನೋಡ್ರಿ. ಏನಪ್ಪಾ ಅಂದ್ರೆ, ಮೊದಲನೇ ನಿಯಮ ಏನ್ ಹೇಳ್ತದಂದ್ರೆ, ಪತನ ಕಿರಣ ವಕ್ರೀಮ ಕಿರಣ ಆಮೇಲೆ 2 ಮಾಧ್ಯಮಗಳು ಎಲ್ಲಿ ಸಂಪರ್ಕ ಹೊಂದವಲ್ಲ ಸಂಪರ್ಕ ಹೊಂದುವಂತ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದಂತಹ ಲಂಬ, ಪತನ ಬಿಂದುವಿನಲ್ಲಿ ಎಳೆದಂತಹ ಲಂಬ, ಇವು 3 ಕೂಡ ಏನಿರ್ತಾವ ಅಂದ್ರೆ ಒಂದೇ ಸಮತಲದಲ್ಲಿ ಇರ್ತಾವ. ಇನ್ನು ವಕ್ರೀಭವನವನ್ನು ಸ್ವಲ್ಪ ನೋಡೋಣ. ಈಗ ಒಂದು ಏನಿದೆ ಅಂದ್ರೆ, ಇದು ಗಾಜಿನ ಚಪ್ಪಡಿ ಇದೆ, ಈ ರೀತಿಯಾಗಿ ಬೆಳಕಿನ ಕಿರಣವನ್ನು ಹಾಯಿಸಿದೀವಿ, ಅದು ಹಿಂಗ್ ವಕ್ರೀಭವನ ಹೊಂದದ ಅಂತ ಇಟ್ಕೊಳ್ಳೋಣ. ಇದು ಪತನ ಕಿರಣ, ಇದು ಏನಪ್ಪಾ ಅಂದ್ರೆ ವಕ್ರೀಮ ಕಿರಣ. ಹಾಗಾದ್ರೆ ಇಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ, ಒಂದು ಲಂಬ ಎಳೆದಿರ್ತೀವಿ. ಪತನ ಕಿರಣ ವಕ್ರೀಮ ಕಿರಣ ಆಮೇಲೆ ಪತನ ಬಿಂದುವಿನಲ್ಲಿ ಎಳೆದಂತಹ ಲಂಬ, ಈ 3 ಕೂಡ ಏನಿದಾವ ವಕ್ರೀಭವನ ಹೊಂದುವಂತಹ ಮಾಧ್ಯಮದ ಸಮತಲದಲ್ಲಿ ಹೊಂದುವಂತ ಇದೊಂದು ಸಮತಲ, ಈ ಸಮತಲದಲ್ಲಿ ಇರ್ತಾವ. ಮೊದಲನೇ ನಿಯಮ ವಕ್ರೀಭವನದ ಮೊದಲನೇ ನಿಯಮ. ಇನ್ನು 2ನೇ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ, 2 ಬೇರೆ ಬೇರೆ ಮಾಧ್ಯಮಗಳು, ಇದು ಗಾಳಿ ವಿರಳ ಮಾಧ್ಯಮ, ಇದು ಗಾಜು ದಟ್ಟ ಮಾಧ್ಯಮ, 2 ಬೇರೆ ಬೇರೆ ಮಾಧ್ಯಮಗಳಿಗೆ ಅಥವಾ 2 ಭಿನ್ನ ಮಾಧ್ಯಮಗಳಿಗೆ ಅಥವಾ ಕೊಟ್ಟಂತಹ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನದ ಸೈನು, ಇದು ಪತನ ಕೋನ. ಹಾಗಾದ್ರೆ ಪತನ ಕೋನದ ಸೈನು ಸೈನ್ ಆರ್, ಇದು ಸಾರಿ ಸೈನ್ ಐ ಆಗ್ತದೆ. ಪತನ ಕೋನದ ಸೈನು ಸೈನ್ ಐ ಆಗ್ತದ. ಆಮೇಲೆ ವಕ್ರೀಮ ಕೋನದ ಸೈನು ಇಲ್ಲಿ ನೋಡ್ರಿ, ಇದು ವಕ್ರೀಮ ಕೋನದ ಸೈನು, ಇದನ್ನ ಸೈನ್ ಆರ್ ರಿಫ್ರಾಕ್ಷನ್ ಸೈನ್ ಆರ್ ಅಂತ ಕರಿತೀವಿ. ಇವು 2ರ ನಡುವಿನ ನಿಷ್ಪತ್ತಿ ಸ್ಥಿರವಾಗಿರ್ತದ. ಇವು 2ರ ನಡುವಿನ ಅನುಪಾತ ಅಥವಾ ನಿಷ್ಪತ್ತಿ ಏನಾಗಿರ್ತದ? ಸ್ಥಿರವಾಗಿರ್ತದ. ಅದಕ್ಕೆ ನಾವ್ ಏನ್ ಬರ್ತೀವಿ? ಇದನ್ನ ಸ್ನೆಲ್ ನಿಯಮ ಅಂತ ಕೂಡ ಕರಿತೀವಿ. ಯಾವುದು? ಬೆಳಕಿನ ವಕ್ರೀಭವನದ ನಿಯಮದ 2ನೇ ನಿಯಮವನ್ನ ಎಂತ ಕರಿತೀವಿ? ಸ್ನೆಲ್ ನಿಯಮ ಅಂತ ಕೂಡ ಕರಿತೀವಿ. ಸ್ನೆಲ್ ನಿಯಮ ಯಾಕ? ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರ ಅಥವಾ ಕಾನ್ಸ್ಟಂಟ್. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್. ಈ 2 ಬೇರೆ ಬೇರೆ ಮಾಧ್ಯಮಗಳಿಗೆ ಅಥವಾ ಭಿನ್ನ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನ ಮತ್ತು ವಕ್ರೀಭವನದ ಕೋನ, ಇವೆರಡರ ಸೈನ್ ನಿಷ್ಪತ್ತಿ ಏನಾಗಿರ್ತದ ಅಂದ್ರ ಸ್ಥಿರವಾಗಿರ್ತದ, ಅನುಪಾತ ಸ್ಥಿರವಾಗಿರ್ತದ. ಇದು 2ನೇ ನಿಯಮ. ಇದನ್ನ ಸ್ನೆಲ್ ನಿಯಮ ಅಂತ ಕೂಡ ಕರೀತಾರ. ಈ 2 ಅಂಕದ ಪ್ರಶ್ನೆ ಯಾವುದು? ಬೆಳಕಿನ ವಕ್ರೀಭವನದ ನಿಯಮ ನಿರೂಪಿಸಿ. 2 ನಿಯಮಗಳು. ಇನ್ನ ವಿಭಿನ್ನ ಮಾಧ್ಯಮಗಳು ವಿಭಿನ್ನ ವಕ್ರೀಭವನ ಸೂಚ್ಯಾಂಕವನ್ನ ಹೊಂದಿರುತ್ತವೆ ಏಕೆ? ವಿಭಿನ್ನ ಮಾಧ್ಯಮಗಳು ವಿಭಿನ್ನ ವಕ್ರೀಭವನ ಸೂಚ್ಯಾಂಕವನ್ನು ಯಾಕೆ ಹೊಂದಿರ್ತಾವಪ್ಪ ಅಂದ್ರೆ, ಆ 2 ಮಾಧ್ಯಮಗಳಲ್ಲಿ ಸಾಂದ್ರತೆ ಬೇರೆ ಇರ್ತದ. ಒಂದು ದಟ್ಟ ಮಾಧ್ಯಮ ಇರ್ತದ, ಒಂದು ವಿರಳ ಮಾಧ್ಯಮ ಇರ್ತದ. ಹೌದಾ? ಅವಾಗ ಈ 2 ಮಾಧ್ಯಮಗಳ ವ್ಯತ್ಯಾಸ ಇದ್ದಾಗನೇ ನಾವೇನಾಗ್ತೀವಿ? ವಕ್ರೀಭವನ ಉಂಟಾಗ್ತದ ಅಂತ ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಮಾಧ್ಯಮದ ಸಾಂದ್ರತೆಯಲ್ಲಿನ ವ್ಯತ್ಯಾಸದಿಂದಾಗಿ ಅವು 2 ಮಾಧ್ಯಮಗಳ ವಕ್ರೀಭವನ ಸೂಚ್ಯಾಂಕ ಹೊಂದಿರ್ತಾವ. ಅವು 2 ಮಾಧ್ಯಮಗಳಿರ್ತಾವ ವಕ್ರೀಭವನ ಸೂಚ್ಯಾಂಕವನ್ನ ಹೊಂದಿರ್ತಾವ, ಅಥವಾ ಆ 2 ಮಾಧ್ಯಮಗಳ ವಕ್ರೀಭವನ ಸೂಚ್ಯಾಂಕಗಳು ವಿಭಿನ್ನವಾಗಿರ್ತಾವ. ನೆಕ್ಸ್ಟ್, ಗಾಜಿನ ವಕ್ರೀಭವನ ಸೂಚ್ಯಾಂಕ 1.5 ಈ ಹೇಳಿಕೆ ಅರ್ಥ ಏನು? ಗಾಜಿನ ವಕ್ರೀಭವನ ಸೂಚ್ಯಾಂಕ 1.5 ಏನಂದ್ರಪ್ಪ ಅಂದ್ರೆ, ಬೆಳಕು ಅಥವಾ ಬೆಳಕಿನ ಕಿರಣ ಗಾಳಿಯ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಪ್ರವೇಶಿಸಬೇಕು. ಗಾಳಿಯ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಪ್ರವೇಶಿಸಬೇಕು. ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ಗಾಜಿನಲ್ಲಿನ ಬೆಳಕಿನ ವೇಗ, ಗಾಳಿಯಲ್ಲಿನ ಬೆಳಕಿನ ವೇಗ ವಿರಳ ಮಾಧ್ಯಮ, ಗಾಜಿನಲ್ಲಿನ ಬೆಳಕಿನ
ಮಾಧ್ಯಮ, ದಟ್ಟ ಮಾಧ್ಯಮ, ಇವು ಎರಡೂದರ ನಡುವಿನ ಅನುಪಾತ ಎಷ್ಟಿರ್ತದಪ್ಪ ಅಂದ್ರೆ 1.5 ಇರ್ತದ. ಅದಕ್ಕೆ ಗಾಜಿನ ವಕ್ರೀಭವನ ಸೂಚ್ಯಂಕ ಎಷ್ಟು? 1.5. ಯಾವುದೇ ವಸ್ತುವಿನ ವಕ್ರೀಭವನ ಸೂಚ್ಯಂಕವನ್ನ ಯಾವುದರೊಂದಿಗೆ ಹೋಲಿಸೋದ್ರೊಂದಿಗೆಪ್ಪ ಅಂದ್ರೆ ಗಾಳಿಯೊಂದಿಗೆ ಹೋಲಿಸೋದ್ರೊಂದಿಗೆ ಕಂಡುಹಿಡಿತೀವಿ. ಯಾವುದರೊಂದಿಗೆ? ಗಾಳಿಯೊಂದಿಗೆ ಹೋಲಿಸೋದ್ರೊಂದಿಗೆ ಕಂಡುಹಿಡಿತೀವಿ. ಅದಕ್ಕೆ ಗಾಜಿನ ವಕ್ರೀಭವನ ಸೂಚ್ಯಂಕ 1.5ರ ಅರ್ಥ ಏನಪ್ಪಾ ಅಂದ್ರೆ ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ಗಾಜಿನಲ್ಲಿನ ಬೆಳಕಿನ ವೇಗಗಳ ನಡುವಿನ ಅನುಪಾತನೇ 1.5. ಅದೇ ವಕ್ರೀಭವನ ಸೂಚ್ಯಂಕ ಆಗಿರ್ತದೆ. ಯಾವ ಬೇಕಾದ ವಸ್ತುವಿನ ವಕ್ರೀಭವನ ಸೂಚ್ಯಂಕವನ್ನು ಹೆಂಗ್ ಹೇಳಿಸ್ತೀವಪ್ಪ ಅಂದ್ರೆ ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ಯಾವ ವಸ್ತು ಕೊಟ್ಟಿರ್ತಲ್ಲ ಆ ಮಾಧ್ಯಮದಲ್ಲಿನ ಬೆಳಕಿನ ವೇಗ ಆಧಾರವಾಗಿ ಇಟ್ಕೊಂಡು ಹೇಳ್ತೀವಿ. ಇಷ್ಟು ಏನಪ್ಪಾ ಅಂದ್ರೆ 4 ಅಂಕದ ಪ್ರಶ್ನೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೋಡ್ರಿ, ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಏನಿದೆಪ್ಪ ಅಂದ್ರೆ ಆರ್ ಟೈಪ್ ಕ್ವಶನ್ ಇದೆ. ಹೌದಾ? ಆ ಆರ್ ಟೈಪ್ ಕ್ವಶನ್ ಏನಿದೆಪ್ಪ ಅಂದ್ರೆ 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವಂತಹ ನಿಮ್ನ ಮಸೂರವು ಅದರಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ವಸ್ತುವನ್ನ ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಲಾಗಿದೆ? ವಸ್ತುವನ್ನ ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಲಾಗಿದೆ? ಮಸೂರು ಉಂಟು ಮಾಡಿದಂತ ವರ್ಧನೆಯನ್ನ ಕಂಡುಹಿಡಿಯಿರಿ. ಇದರ ಸಹಾಯದಿಂದ ಪ್ರತಿಬಿಂಬದ ಸ್ವಭಾವ ತಿಳಿಸಿರಿ. ಹೌದಾ? ಏನಪ್ಪಾ ಅಂದ್ರೆ ಮೊದಲನೇದು ಫಸ್ಟ್ ಪಾರ್ಟ್ಗೆ 2 ಮಾರ್ಕ್ಸ್, ಆಮೇಲೆ ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಲಾಗಿದೆ, ಆಮೇಲೆ ವರ್ಧನೆಯನ್ನು ಕಂಡುಹಿಡಿಯಿರಿ 1 ಮಾರ್ಕ್ಗೆ, ಆಮೇಲೆ ಸ್ವಭಾವ ಬರೆಯಿರಿ 1 ಮಾರ್ಕ್ಸ್ಗೆ. ಟೋಟಲ್ 4 ಮಾರ್ಕ್ಸ್ ಕ್ವಶನ್. ಹಾಗಾದ್ರೆ ಮೊದಲು ಏನಪ್ಪಾ ಅಂದ್ರೆ ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಲಾಗಿದೆ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ವಸ್ತು ದೂರ ಕಂಡುಹಿಡಿಬೇಕು. ವಸ್ತು ದೂರವನ್ನು ಕಂಡುಹಿಡಿಬೇಕಾದ್ರೆ u = ಕ್ವಶನ್ ಮಾರ್ಕ್. ಆಮೇಲೆ ನಿಮ್ನ ಮಸೂರದ ಮೊದಲೇ ಲೆಕ್ಕವನ್ನ ಬಿಡಿಸುವುದಕ್ಕಿಂತ ಮುಂಚೆ ನಿಮ್ ತಲೆಯಲ್ಲಿ ಕೆಲವು ಡಯಾಗ್ರಾಮ್ಸ್ ಬಂದ್ಬಿಡ್ಬೇಕು. ಏನಪ್ಪಾ ಅಂದ್ರೆ ನಿಮ್ನ ಮಸೂರದಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳೆಲ್ಲ ಏನಪ್ಪಾ ಅಂದ್ರೆ ವಿಕೇಂದ್ರೀಕರಣದ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ವಿಕೇಂದ್ರೀಕರಣಗೊಂಡು ಕಾಲ್ಪನಿಕವಾಗಿ ಒಂದು ಬಿಂದುವಿನಲ್ಲಿ ಸೇರಿಸ್ತಾವ. ಹಂಗಾದ್ರೆ ವಸ್ತು ಯಾವ ಬದಿಗಿಟ್ಟಿದೀವಿ ಅದೇ ಕಡೆ ಏನಿರ್ತದ ಅಂದ್ರೆ ಸಂಗಮ ಬಿಂದು ಇರ್ತದ, ಪ್ರಧಾನ ಸಂಗಮ ಇರ್ತದ. ಆಮೇಲೆ ಅದೇ ಕಡೆ ಏನಾಗ್ತದಂದ್ರೆ ಪ್ರತಿಬಿಂಬ ಉಂಟಾಗ್ತದ. ಎಲ್ಲಿ? ನಿಮ್ನ ಮಸೂರಗಳ. ಹಂಗಾದ್ರೆ ಏನಪ್ಪಾ ಅಂದ್ರೆ ಸಂಗಮ ದೂರವನ್ನು ಕೊಟ್ಟಿದಾರ. ಸಂಗಮ ದೂರ f = 15 ಸೆಂಟಿಮೀಟರ್ ಕೊಟ್ಟಿದಾರ. ಸಂಗಮ ದೂರ ವಸ್ತು ಯಾವ ಬದಿಗೆ ಇಟ್ಟಿದ್ದೇವೆ ಅದ ಬದಿಗಿದೆ ಅಂದ್ರೆ ಮೈನಸ್. ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಡಯಾಗ್ರಾಮ್ ಅಲ್ಲಿ. ಅದರ ಆಧಾರದ ಮೇಲೆ ಗೊತ್ತಾಗ್ತದೆ. ಹೌದಾ? ನಿಮ್ನ ಮಸೂರ ಪ್ರತಿಬಿಂಬಗಳು ಯಾವತ್ತು ವಸ್ತು ಯಾವ ಬದಿಗೆ ಇಟ್ಟಿದೀವಿ ಎಡ ಬದಿ ಅದೇ ಬದಿಗೆ ಪ್ರತಿಬಿಂಬಗಳು ಉಂಟಾಗ್ತಾವ. ಅದೇ ಬದಿಗೆ ಏನಾಗ್ತದೆ ಸಂಗಮ ದೂರ ಇರ್ತದೆ. ಹಾಗಾದ್ರೆ f = -15 ಸೆಂಟಿಮೀಟರ್. ಆಮೇಲೆ ಪ್ರತಿಬಿಂಬ ಕೂಡ ಅದೇ ದಿಕ್ಕಿನಲ್ಲಿ ಅದೇ ಬದಿಗೆ ಉಂಟಾಗ್ತದ ಅಂತ ಹೇಳಿದೆ. ನೋಡ್ರಿ, ನೀವು ನಿಮ್ನ ಮಸೂರ ಆದ್ರೂ ತಗೊಳ್ರಿ, ಪಿನ ಮಸೂರ ಆದ್ರೂ ತಗೊಳ್ರಿ, ಆ ಏನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಹಾಕುವಾಗ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ವಸ್ತು ದೂರವನ್ನ ನಾವು ಯಾವತ್ತು ಮೈನಸ್ ಅಂತ ತಗೋತೀವಿ. ಯಾಕಂದ್ರೆ ಕಾರ್ಟೇಶಿಯನ್ ನಿಯಮದ ಪ್ರಕಾರ ಮಸೂರದ ಎಡಬದಿಗೆ ವಸ್ತುವನ್ನು ಇಟ್ಟಿರ್ತೀವಿ. ಎಡಬದಿಗೆ ಬರುವಂತ ಎಲ್ಲಾ ದೂರಗಳನ್ನು ಮೈನಸ್ ಅಲ್ಲಿ ಅಳಿತೀವಿ. ಉಂಟಾಗುವಂತ ಪ್ರತಿಬಿಂಬಗಳನ್ನು ಮೈನಸ್ ಅಲ್ಲಿ ಅಳಿತೀವಿ. ಸಂಗಮ ದೂರವನ್ನ ಮೈನಸ್ ಅಲ್ಲಿ ಇಡ್ತೀವಿ. ಹಾಗಾದ್ರೆ f = -15 ಸೆಂಟಿಮೀಟರ್ ಆಯ್ತು. v = ಏನಾಗ್ತದ -10 ಸೆಂಟಿಮೀಟರ್ ಆಗ್ತದೆ. v = -10 ಸೆಂಟಿಮೀಟರ್. ಇನ್ನ ಮಸೂರಗಳಿಗೆ ನಾವು ಬಳಸುವಂತ ಸೂತ್ರ ಯಾವ್ದಪ್ಪ ಅಂದ್ರೆ 1/v - 1/u = 1/f ಅನ್ನೋ ಸೂತ್ರವನ್ನ ಬಳಸ್ತೀವಿ. ಆದ್ರೆ ನಮಗೆ ಇಲ್ಲಿ ಏನ್ ಕಂಡುಹಿಡಿಬೇಕಾಗಿದೆ? u ಅನ್ನ ಕಂಡುಹಿಡಿಬೇಕಾಗಿದೆ. u ಅನ್ನು ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ u ಅನ್ನ ನಾನು ಆ ಕಡೆ ಒಯ್ತೀನಿ, f ಅನ್ನು ಈ ಕಡೆ ಒಯ್ತೀನಿ, ಈ ಕಡೆ ತರ್ತೀನಿ. ಹೌದಾ? ಹಾಗಾದ್ರೆ ಈಕ್ವಲ್ ಟು ಆ ಕಡೆ ಇರೋದು ರೈಟ್ ಸೈಡ್ ಇದೆ, ಆಮೇಲೆ ಈಕ್ವಲ್ ಟು ಈ ಕಡೆ ಇರೋದು ಲೆಫ್ಟ್ ಸೈಡ್ ಇದೆ. ಲೆಫ್ಟ್ ಇಂದ ರೈಟ್ ಗೆ, ರೈಟ್ ಇಂದ ಲೆಫ್ಟ್ ಹೋದ್ರೆ ಸೈನ್ ಚೇಂಜ್ ಆಗ್ತಾವ. ಹಾಗಾದ್ರೆ ಇದೇನಾಗ್ತದಂದ್ರೆ 1/v - 1/f. ಇಲ್ಲಿ ಪ್ಲಸ್ ಇತ್ತು, ಈ ಕಡೆ ಹೋದ್ರೆ ಏನಾಯ್ತು ಮೈನಸ್ ಆಯ್ತು. ಆಮೇಲೆ -1/u ಇತ್ತು, ಅದು ಆ ಕಡೆ ಹೋದ್ರೆ +1/u ಆಗ್ತದೆ. ಹಾಗಾದ್ರೆ ಈ ಫಾರ್ಮುಲಾ ಹೆಂಗ್ ಬರಿಬಹುದು? 1/u = 1/v - 1/f. 1/f. ಹಾಗಾದ್ರೆ 1/u = 1/v ಎಷ್ಟಿದೆ? -10 -1/-15 1/-15. ಹಾಗಾದ್ರೆ 1/u = -10 ಮತ್ತು -15 ಎರಡರ LCM ಎಷ್ಟಾಗ್ತದೆ ಅಂದ್ರೆ 30. ಎಷ್ಟಾಗ್ತದ? 30. ಆಮೇಲೆ 10 3s 30. ಹಾಗಾದ್ರೆ -3. ಯಾಕೆ ಮೈನಸ್ ಇದೆ? 10 3s -30. ಆಮೇಲೆ ಇಲ್ಲಿ ಮೈನಸ್ ಪ್ಲಸ್ ಆಗ್ತದೆ. ಇದು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ.
15 2 30. ಹಾಗಾದ್ರೆ 1/u is equal to -1 -3 ಇಲ್ಲಿ +2 ಹೋದ್ರೆ ಎಷ್ಟಾಯ್ತು -1 divided by 30. ಹಾಗಾದ್ರೆ 1/u is equal to -1/30 ಆದ್ರೆ 1/30 ಆದ್ರೆ ಏನಪ್ಪಾ ಅಂದ್ರೆ u is equal to -30 centimeter. u is equal to -30 centimeter. ಮೈನಸ್ ಯಾಕೆ? ಯಾವ ಕಡೆ ಪ್ರತಿಬಿಂಬ ಉಂಟಾಗ್ತದ? ವಸ್ತು ಇಟ್ಟ ಬದಿಗಿನ ಪ್ರತಿಬಿಂಬ ಉಂಟಾಗ್ತಾ ಇದೆ, ಅದಕ್ಕೆ -30 ಸೆಂಟಿಮೀಟರ್. ವಸ್ತು ದೂರ ಯಾವತ್ತು ಮೈನಸ್ ಅಲ್ಲ ಬರ್ತದೆ. ವಸ್ತು ದೂರ ಏನಾಗ್ತದೆ? ಯಾವತ್ತು ಮೈನಸ್. ವಸ್ತು ದೂರವನ್ನು ಕಂಡುಹಿಡಿದ್ರೆ ಇಷ್ಟಕ್ಕೆ 2 ಮಾರ್ಕ್ಸ್. ಇಷ್ಟಕ್ಕೇನೋ 2 ಮಾರ್ಕ್ಸ್. ಇನ್ನು ವರ್ಧನೆಯನ್ನ ಕಂಡುಹಿಡಿಬೇಕು. ಏನೇನು ಕಂಡುಹಿಡಿಬೇಕು? ವರ್ಧನೆ. ವರ್ಧನೆಯನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತ ಸೂತ್ರ ಯಾವುದು? ಹೌದಾ? m is equal to h dash upon h is equal to v upon u. ಹಾಗಾದ್ರೆ ಪ್ರತಿಬಿಂಬದ ಎತ್ತರವನ್ನ ನಾವು ಕಂಡುಹಿಡಿಯಬೇಕಾಗಿಲ್ಲ. ಹಾಗಾದ್ರೆ ಈ ಪಾರ್ಟ್ ಅನ್ನು ಬಿಟ್ಟು ಬಿಡೋಣ. h dash upon h ಪ್ರತಿಬಿಂಬದ ಎತ್ತರ ಕೆಲವು ಲೆಕ್ಕಗಳಲ್ಲಿ ಕೇಳ್ತಾರೆ, ಆ ವೇಳೆ ಇಲ್ಲಿ ಬಳಸೋಣ. ಆದ್ರೆ ಇಲ್ಲಿ ಪ್ರತಿಬಿಂಬದ ಎತ್ತರ ಕೇಳಿಲ್ಲ, ಕೇವಲ ವರ್ಧನೆಯನ್ನು ಕೇಳಿದಾನ. ಹಾಗಾದ್ರೆ m is equal to v ಎಷ್ಟಿದೆ? v ಎಷ್ಟಿದೆ? -10 divided by u ಎಷ್ಟಿದೆ? -30. -30. ಹಾಗಾದ್ರೆ ಮೈನಸ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. 1 3 ಹಾಗಾದ್ರೆ m is equal to 1 divided by 3 ಅಥವಾ 0.33. 0.33. ವರ್ಧನೆ ಎಷ್ಟಿದೆ? ವಸ್ತುವಿನಗಿಂತ 1/3 ಭಾಗದಷ್ಟಿದೆ. ವರ್ಧನೆ ಎಷ್ಟಿದೆ? ವಸ್ತುವಿಗಿಂತ ಏನು ವಸ್ತು ಇಟ್ಟಿದೆಯಲ್ಲ, ಆ ವಸ್ತುವಿಗಿಂತ 1/3 ಭಾಗದಷ್ಟು ಪ್ರತಿಬಿಂಬದ ಗಾತ್ರ ಚಿಕ್ಕದಿದೆ. ಪ್ರತಿಬಿಂಬದ ಗಾತ್ರ ಏನಿದೆ? ಚಿಕ್ಕದಿದೆ. ಅದಕ್ಕೆ 0.33. ಹೌದಾ? ಹಾಗಾದ್ರೆ ಇನ್ನು ಸ್ವಭಾವವನ್ನ ಬರಿಬೇಕು. ಏನ್ ಬರಿಬೇಕು? ಸ್ವಭಾವ. ನೋಡ್ರಿ ಇಲ್ಲಿ ಕೇಳಿದಾರ. ಏನ್ ಕೇಳಿದಾರ? ಏನು ಬಿಡಿಸಿದಂತ ಲೆಕ್ಕದ ಸಹಾಯದಿಂದ ಏನಪ್ಪಾ ಅಂದ್ರೆ ಪ್ರತಿಬಿಂಬದ ಸ್ವಭಾವ ತಿಳಿಸಿರಿ. ಪ್ರತಿಬಿಂಬದ ಸ್ವಭಾವ ಏನು? ಕಾಲ್ಪನಿಕವಾಗಿ, ಹೌದಾ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ರೇ ಡಯಾಗ್ರಾಮ್ ಅನ್ನು ರಚಿಸ್ತಾ ಇದೀವಿ. ಕಾಲ್ಪನಿಕವಾಗಿ ರಚಿಸ್ತಾ ಇದೀವಿ ಅಂದ್ರೆ ಮಿಥ್ಯ. ಆಮೇಲೆ ಮಿಥ್ಯ ಪ್ರತಿಬಿಂಬಗಳೆಲ್ಲ ಏನಾಗಿರ್ತಾವ? ನೇರ ಪ್ರತಿಬಿಂಬ. ಮಿಥ್ಯ, ನೇರ. ಆಮೇಲೆ ವಸ್ತುವಿಗಿಂತ ಗಾತ್ರ, ವಸ್ತುವಿಗಿಂತ 1/3 ಪ್ರತಿಬಿಂಬ ಚಿಕ್ಕದಾಗಿದೆ. ಪ್ರತಿಬಿಂಬ ಚಿಕ್ಕದಾಗಿದೆ. ಇದು ಏನಪ್ಪಾ ಅಂದ್ರೆ ಗಾತ್ರ. ಇದೇನಪ್ಪಾ? ಗಾತ್ರ. ಹೌದಾ? ಪ್ರತಿಬಿಂಬದ ಗಾತ್ರ. ವಸ್ತುವಿನ ಗಾತ್ರಕ್ಕೆ ಹೋಲಿಸಿದಾಗ ಪ್ರತಿಬಿಂಬದ ಗಾತ್ರ ಏನಾಗಿದೆ? ವಸ್ತುವಿಗಿಂತ 1/3 ಅಥವಾ 0.33 ಅಷ್ಟು ಚಿಕ್ಕದಾಗಿದೆ. ಏನಾಗಿದೆ? ಚಿಕ್ಕದಾಗಿದೆ. ವೆರಿ ಸಿಂಪಲ್ ಆದದ್ದು. ಆದ್ರೆ ಬಹಳ ಜನ ವಿದ್ಯಾರ್ಥಿಗಳು ಇದ್ರ ಕಡೆ ಬಿಡಿಸ್ಬೇಕಾದ್ರೆ ಎಲ್ಲರೂ ಮಿಸ್ಟೇಕ್ ಮಾಡಿಬಿಟ್ಟು 4 ಅಂಕನ ಕಳ್ಕೊಳ್ತಾರೆ. ಹೌದಾ? ಆಮೇಲೆ ಇದ್ರ ಮೇಲೆ ಏನು ಬ್ರೀಫ್ ಆಗಿ ನಾನು ವಿಡಿಯೋ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಅದನ್ನ ಸ್ವಲ್ಪ ನೋಡುವಂತ ಕೆಲಸ ಮಾಡ್ರಿ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಮೇಲೆ ಈಗಾಗಲೇ ರೇ ಡಯಾಗ್ರಾಮ್ಸ್ ಎಲ್ಲ ವಿವರಿಸಿದ್ದೀನಿ. ಇನ್ನು ಲೆಕ್ಕ ಬಿಡಿಸೋದೀನಿ. ಆ ಲೆಕ್ಕಗಳನ್ನ ಒಂದ್ಸಲ ಕ್ಲಿಯರ್ ಆಗಿ ನೋಡ್ಬಿಟ್ರೆ, ಕಾರ್ಟೇಷಿಯನ್ ನಿಯಮಗಳನ್ನ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ರೆ ಇಂತಹ ಲೆಕ್ಕಗಳು ಏನೂ ಇಲ್ಲ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಇದೇನಪ್ಪಾ ಅಂದ್ರೆ ವೆರಿ ಸಿಂಪಲ್ ಆದ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಹೌದಾ? ಅಯಾನಿಕ ಸಂಯುಕ್ತವಾದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಎಲೆಕ್ಟ್ರಾನ್ ಚುಕ್ಕೆ ರಚನೆಯ ಸಹಾಯದಿಂದ ವಿವರಿಸಿ ಅಂತ ಹೇಳ್ತಾರೆ. 2 ಮಾರ್ಕ್ಸ್ಗೆ. ಇದು 2 ಮಾರ್ಕ್ಸ್ ಕ್ವಶನ್. ಟೋಟಲ್ 4 ಮಾರ್ಕ್ಸ್ ಇದೆ ಕ್ವಶನ್. ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ಪ್ರತಿವರ್ತಿಸುವ ರಾಸಾಯನಿಕ ಕ್ರಿಯೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೀರಿ. ಇದು 2 ಮಾರ್ಕ್ಸ್ ಇದೆ. ಟೋಟಲ್ 4 ಮಾರ್ಕ್ಸ್ ಕ್ವಶನ್ ಇದೆ. ಹಾಗಾದ್ರೆ ನೋಡ್ರಿ, ಮೊದಲು ಅಯಾನಿಕ ಸಂಯುಕ್ತವಾದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನ ನೋಡೋಣ. ಹಾಗಾದ್ರೆ ಒಂದ್ ಸ್ವಲ್ಪ ಇದಕ್ಕೆ ಬೇಸಿಕ್ ನಾನು ಉತ್ತರ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಮ್ಯಾಗ್ನೀಷಿಯಂ ವೇಲೆನ್ಸಿ ಎಷ್ಟು? ಕ್ಲೋರಿನ್ ವೇಲೆನ್ಸಿ. ಮ್ಯಾಗ್ನೀಷಿಯಂ ವೇಲೆನ್ಸಿ 2, ಕ್ಲೋರಿನ್ ವೇಲೆನ್ಸಿ 1. ಮ್ಯಾಗ್ನೀಷಿಯಂ ತನ್ನ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು 2 ಎಲೆಕ್ಟ್ರಾನ್ ಕೊಡ್ತದ. ಆಮೇಲೆ 2 ಕ್ಲೋರಿನ್ಗಳು ಒಂದೊಂದು ಎಲೆಕ್ಟ್ರಾನ್ ಪಡ್ಕೊಂಡು ಮ್ಯಾಗ್ನೀಷಿಯಂ ಕ್ಲೋರೈಡ್ ಆಗ್ತಾವ. ಇಷ್ಟೇ ಇದೆ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಆದ್ರೆ ಒಂದ್ ಸ್ವಲ್ಪ ನಾನು ಬೇಸಿಕ್ ಆಗಿ ಹೋಗ್ತೀನಿ ಇಲ್ಲಿ. ಮ್ಯಾಗ್ನೀಷಿಯಂ ನ ಪರಮಾಣು ಸಂಖ್ಯೆ 12, ಅದಕ್ಕೆ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6. ಹೌದಾ? ಆಮೇಲೆ 3s2 2 + 2 4 4 + 6 10 10 12 ಪರಮಾಣು ಸಂಖ್ಯೆ 12. ಹೌದಾ? ಎಸ್ ಲೆವೆಲ್ ತನ್ನ ಹೊರಕವಚದಲ್ಲಿರುವಂತಹ 2 ಎಲೆಕ್ಟ್ರಾನ್ಗಳನ್ನ ಕೊಡೋದ್ರಿಂದ, ದಾನ ಮಾಡೋದ್ರಿಂದ ಮ್ಯಾಗ್ನೀಷಿಯಂನ ವೇಲೆನ್ಸಿ 2.
ಮ್ಯಾಗ್ನೀಷಿಯಂ ವೇಲೆನ್ಸಿ 2. ಇನ್ನ ಸೇಮ್ ಕ್ಲೋರಿನ್ ಬರೋಣ. ಕ್ಲೋರಿನ್ ನ ಪರಮಾಣು ಸಂಖ್ಯೆ 17, ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 ಹೌದಾ 3s2 3p5. ಹಾಗಾದ್ರೆ ಹೊರಕವಚದಲ್ಲಿ ಪಿ ಲೆವೆಲ್ ಕಂಪ್ಲೀಟ್ ಆಗಬೇಕಾದ್ರೆ ಇನ್ನೂ ಒಂದು ಇಲೆಕ್ಟ್ರಾನ್ ಬೇಕು. ಹಾಗಾದ್ರೆ ಕ್ಲೋರಿನ್ ನ ವೇಲೆನ್ಸಿ ಎಷ್ಟಪ್ಪ ಅಂದ್ರೆ 1. ಕ್ಲೋರಿನ್ ನ ವೇಲೆನ್ಸಿ ಎಷ್ಟು 1. ನೋಡ್ರಿ ವೇಲೆನ್ಸಿ ಡೈರೆಕ್ಟ್ ಆಗಿ ನಾನು ಹೇಳೋದಕ್ಕಿಂತ ವೇಲೆನ್ಸಿಯನ್ನ ಹೆಂಗ್ ಕಂಡುಹಿಡಿದ್ವಿ ಅನ್ನೋದನ್ನ ಹೇಳ್ಬಿಟ್ಟು ಹೇಳಿದೆ ಹೌದಾ. ಇಲ್ಲಿ 2 ಇಲೆಕ್ಟ್ರಾನ್ಗಳನ್ನ ದಾನ ಮಾಡೋದ್ರಿಂದ ವೇಲೆನ್ಸಿ 2, ಇಲ್ಲಿ ಒಂದು ಇಲೆಕ್ಟ್ರಾನ್ ಪಡ್ಕೊಳ್ಳೋದ್ರಿಂದ ವೇಲೆನ್ಸಿ 1. ಕ್ಲೋರಿನ್ ನ ವೇಲೆನ್ಸಿ ಎಷ್ಟು 1. ಇನ್ನ ಪರಮಾಣುವಿನ ರಚನೆಯನ್ನು ಬಿಡಿಸಿ ನಾವು ಆಮೇಲೆ ಅಭ್ಯಾಸ ಮಾಡೋಣ. ಏನಪ್ಪಾ ಅಂದ್ರೆ ಮ್ಯಾಗ್ನೇಷಿಯಂ ನ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿದಾವ ಅಂತ ಹೇಳಿದ್ರೆ ಅವು ಧನಾತ್ಮಕ ಇಲೆಕ್ಟ್ರಾನ್ಗಳು 2 ಇಲೆಕ್ಟ್ರಾನ್ಗಳನ್ನ ದಾನ ಮಾಡ್ತದ. ಏನ್ ಮಾಡ್ತದ ದಾನ ಮಾಡ್ತದ. ಎಷ್ಟು ಕ್ಲೋರಿನ್ಗೆ 2 ಕ್ಲೋರಿನ್ಗಳಿಗೆ 2 ಕ್ಲೋರಿನ್ಗಳಿಗೆ. ಹಾಗಾದ್ರೆ ಕ್ಲೋರಿನ್ ಹೊರಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದಾವ ಅಂತ ಹೇಳಿದೆ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಹೊರಕವಚದಲ್ಲಿರುವಂತ ಇಲೆಕ್ಟ್ರಾನ್ಗಳು ಏನ್ ಕರಿತೀವಿ ವ್ಯಾಲೆನ್ಸ್. ಟೋಟಲ್ 7 ಇದಾವ. ಹಾಗಾದ್ರೆ 1 2 3 4 5 6 7. ಇನ್ನ ಮ್ಯಾಗ್ನೇಷಿಯಂದಿಂದ ಏನ್ ಬಂದಿತ್ತಲ್ಲ ಅದನ್ನ ನಾನು ಡಾಟ್ ರೂಪದಲ್ಲಿ ತೋರಿಸ್ತೀನಿ. ಒಂದು ಇಲೆಕ್ಟ್ರಾನ್ ಬಂದಿದೆ. ಹಂಗಾದ್ರೆ ಮ್ಯಾಗ್ನೇಷಿಯಂ ಮತ್ತು ಕ್ಲೋರಿನ್ ಸೇರ್ದು ಮ್ಯಾಗ್ನೇಷಿಯಂ ಒಂದು ಇಲೆಕ್ಟ್ರಾನ್ ಕೊಡ್ತು, ಕ್ಲೋರಿನ್ ಒಂದು ಇಲೆಕ್ಟ್ರಾನ್ ಸ್ವೀಕರಿಸಿತು. ಅಯಾನಿಕ ಬಂಧ. ಇಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ ಉಂಟಾಗುವಂತ ಬಂಧ ಅಯಾನಿಕ ಬಂಧ, ಇಲೆಕ್ಟ್ರಾನ್ಗಳ ಹಂಚಿಕೆಯ ಮೂಲಕ ಉಂಟಾಗುವಂತ ಬಂಧ ಸಹವ್ಯಾಲೆನ್ಸಿ ಬಂಧ. ಹಾಗಾದ್ರೆ ಇಲ್ಲಿ ಅಯಾನಿಕ ಸಂಯುಕ್ತ ಉಂಟಾಗಿದೆ. ಅವ್ರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಅಯಾನಿಕ ಸಂಯುಕ್ತ ಹೌದಾ. ಇನ್ನ ಇಲ್ಲೂ ಕೂಡ ಸೇಮ್ 1 2 3 4 5 6 7 1 ಡಾಟ್ ಹೌದಾ. ಹಾಗಾದ್ರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ Mg2+. ಯಾಕ 2 ಇಲೆಕ್ಟ್ರಾನ್ಗಳನ್ನು ದಾನ ಮಾಡುವಂತ ಗುಣ ಹೊಂದಿದೆ. ಆಮೇಲೆ ಕ್ಲೋರಿನ್ ಎಷ್ಟು ಕ್ಲೋರಿನ್ 2 ಕ್ಲೋರಿನ್ಗಳು ಋಣಾವೇಶ ಹೊಂದಿದಂತ ಕ್ಲೋರಿನ್ಗಳ ಜೊತೆಗೆ ಸೇರಿ ಏನಾಗ್ತದಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಆಗ್ತದೆ. ಇಷ್ಟೇ ಬರೆದ್ರೆ ಸಾಕು ಆನ್ಸರ್ 2 ಮಾರ್ಕ್ಸ್ಗೆ. ಆದ್ರೆ ಇದನ್ನ ಇನ್ನೊಂದು ಸ್ವಲ್ಪ ತಿಳಿಸುವಂತ ಕೆಲಸ ಮಾಡ್ತೀನಿ. ಇದು ಹೆಂಗ್ ಉಂಟಾಯಿತು ಅನ್ನೋದನ್ನ ತಿಳಿಸುವಂತ ಕೆಲಸ ಮಾಡ್ತೀನಿ. ಮ್ಯಾಗ್ನೀಷಿಯಂನ ಪರಮಾಣುವಿನ ರಚನೆಯನ್ನು ತೆಗಿತೀನಿ ನಾನು. ಎಷ್ಟು ಕವಚಗಳಿದಾವ 1 2 3 ಹೌದಾ. 1 2 3 ಕವಚಗಳು. 3 ಕವಚಗಳು. ಮೊದಲನೇ ಕವಚದಲ್ಲಿ 2 ಇಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 8 1 2 3 4 5 6 7 8 ಹೌದಾ 8. ಮೂರನೇ ಕವಚದಲ್ಲಿ ಎಷ್ಟಿದಾವ 2. ಮೂರನೇ ಕವಚದಲ್ಲಿ ಎಷ್ಟಿದಾವ 2 ಇಲೆಕ್ಟ್ರಾನ್ಗಳಿದಾವ. ಹಾಗಾದ್ರೆ ಕ್ಲೋರಿನ್ ನ ಹೊರ ಕವಚ ಒಳ ಕವಚಗಳನ್ನೆಲ್ಲ ಬಿಡಿಸೋದಿಲ್ಲ. ಆದ್ರೆ ಕ್ಲೋರಿನ್ ನ ಹೊರಕವಚದಲ್ಲಿ ಏನಪ್ಪಾ ಅಂದ್ರೆ 7 1 2 3 4 5 6 7 ಒಂದು ಬೇಕಾಗಿದೆ. ಒಂದೇನಾಗಿದೆ ಬೇಕಾಗಿದೆ. ಆ ಬೇಕಾದಂತದ್ದೇ ಬಂಧ ಏರ್ಪಡ್ತದೆ. ಬೇಕಾದಂತ ಜೊತೆ ಏನಾಗ್ತದ ಬಂಧ ಏರ್ಪಡ್ತದ. ಇಲ್ಲೂ ಕೂಡ ಏನು 1 2 ಕವಚಗಳು ಇರ್ತಾವ. ಇಲ್ಲೂ ಕೂಡ 1 2 ಕವಚಗಳು ಇರ್ತಾವ. ಹಂಗಾದ್ರೆ ಇಲ್ಲಿ ಇಲೆಕ್ಟ್ರಾನ್ ಮ್ಯಾಗ್ನೀಷಿಯಂ ಏನ್ ಮಾಡಿದೆ ಇಲೆಕ್ಟ್ರಾನ್ಗಳನ್ನ ಯಾವ್ದು ಕೊಟ್ಟಿದೆ ಕ್ಲೋರಿನ್. ಮ್ಯಾಗ್ನೀಷಿಯಂ ಏನ್ ಮಾಡಿದೆ ಇಲೆಕ್ಟ್ರಾನ್ಗಳನ್ನ ಯಾವ್ದು ಕೊಟ್ಟಿದೆ ಕ್ಲೋರಿನ್ ಕೊಟ್ಟಿದೆ. ಕ್ಲೋರಿನ್ ಜೊತೆ ಬಂಧ ಏರ್ಪಡಿಸಿ ಹೌದಾ. ಮಿಡಲ್ ಇರೋದು ಮ್ಯಾಗ್ನೀಷಿಯಂ, ಆಮೇಲೆ ಸೈಡ್ ಇರೋದು ಕ್ಲೋರಿನ್, ಇಲ್ಲೂ ಕೂಡ ಸೈಡ್ ಇರೋದು ಕ್ಲೋರಿನ್ ಹೌದಾ. ಇದೆಲ್ಲ ಸೇರಿ ಏನಾಯ್ತಂದ್ರೆ MgCl2 ಹೆಂಗ ಬಂಧ ಉಂಟಾಯಿತು ಹೌದಾ. ಇದೇನಪ್ಪಾ ಅಂದ್ರೆ ರಿಯಲ್ ಆದ ಎಲೆಕ್ಟ್ರಾನ್ ಚುಕ್ಕೆ ರಚನೆ. ಅದ್ರ ನಮ್ಮ ಟೆಕ್ಸ್ಟ್ ಬುಕ್ ಹೆಂಗ್ ಕೊಟ್ಟಿದ್ದಾರೆ ಹಂಗೆ ಬಿಡಿಸ್ಬಿಟ್ಟಿದ್ವಿ ನಾವು. ಇದೇನಪ್ಪಾ ಅಂದ್ರೆ ರಿಯಲ್ ಆದ ಇಲೆಕ್ಟ್ರಾನ್ ಚುಕ್ಕೆ ರಚನೆ. ಪರಮಾಣುವಿನ ರಚನೆಯನ್ನು ಬಿಡಿಸ್ತಾ ಅದ್ರಲ್ಲಿ ಚುಕ್ಕೆಗಳನ್ನ ಹಾಕ್ತಾ ಹೋಗ್ಬೇಕು. ಎಲ್ಲಿ ಎಲೆಕ್ಟ್ರಾನ್ಗಳಿದಾವ ಅಲ್ಲಿ ಚುಕ್ಕೆಗಳು. MgCl2 ಅರ್ಥ ಆಯ್ತು ಅಂತ ತಟ್ಕೊಂತಿದೀವಿ. ಇಲೆಕ್ಟ್ರಾನ್ ವಿನ್ಯಾಸ ನಾವು ಬೇರೆ ರೀತಿ ಬಿಡ್ತಾ ಇದೀವಿ. ಹೆಂಗ 2 8 2 ಇಲ್ಲಿ ಹೆಂಗ 2 8 7 ಯಾವುದು ಇಲೆಕ್ಟ್ರಾನ್ ವಿನ್ಯಾಸ. ಇದು ಮ್ಯಾಗ್ನೀಷಿಯಂ ಇಲೆಕ್ಟ್ರಾನ್ ವಿನ್ಯಾಸ, ಇದು ಕ್ಲೋರಿನ್ ನ ಇಲೆಕ್ಟ್ರಾನ್ ವಿನ್ಯಾಸ. ಅದರ ಆಧಾರದ ಮೇಲೆ ಬರೀತಾ ಇದ್ದೀವಿ. ಹೌದಾ. ನಮ್ಗೆ 2 ಮಾರ್ಕ್ಸ್ ಕೇಳದಂತದ್ರಲ್ಲಿ ಮ್ಯಾಗ್ನೀಷಿಯಂ ನ ವೇಲೆನ್ಸಿ, ಕ್ಲೋರಿನ್ ನ ವೇಲೆನ್ಸಿ. ಮ್ಯಾಗ್ನೀಷಿಯಂ ತನ್ನ ಹೊರಕವಚದಲ್ಲಿರುವಂತಹ 2 ಇಲೆಕ್ಟ್ರಾನ್ ಗಳನ್ನು ಕೊಡ್ತದ. ಕ್ಲೋರಿನ್ ಒಂದೊಂದು ಇಲೆಕ್ಟ್ರಾನ್ ಪಡ್ಕೊಂಡು Mg2+ 2Cl- gives rise to MgCl2. ಇಷ್ಟೇ ಸಾಕು 2 ಮಾರ್ಕ್ಸ್ಗೆ ಹೌದಾ. ಆದ್ರೂ ನಿಮ್ಗೆ ವಿವರಿಸುವಂತ ಕೆಲಸ ಮಾಡಿ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ವೆರಿ ಸಾರಿ ಏನಪ್ಪಾ ಅಂದ್ರೆ ಇನ್ನು ಹಾಫ್ ಕ್ವಶನ್ ಇದೆ. ಏನು ಹಾಫ್ ಕ್ವಶನ್ ಇದೆ? ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ಪ್ರತಿವರ್ತಿಸಿದಾಗ, ಅಲ್ಯೂಮಿನಿಯಂ ಲೋಹ ಹಬೆಯೊಂದಿಗೆ ಪ್ರತಿವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡ್ತದೆ. ಎರಡನೇ ಹಾಫ್ ಬಿ ಕ್ವಶನ್ ಆನ್ಸರ್ ಏನಪ್ಪಾ ಅಂದ್ರೆ ಹೌದಾ
ಎರಡು ಲೈನ್ ಬರಿಬೇಕು. ಏನ್ ಬರಿಬೇಕು? ಅಲ್ಯೂಮಿನಿಯಂ ಲೋಹ ನೀರಿನ ಹಬೆಯೊಂದಿಗೆ, ಕೆಂಪಾಗಿ ಕಾಯಿದಂತ ಅಲ್ಯೂಮಿನಿಯಂ ಲೋಹ ನೀರಿನ ಹಬೆಯೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡ್ತದ. ಹಾಗಾದ್ರೆ ಸಮೀಕರಣ ಏನು? ಅಲ್ಯೂಮಿನಿಯಂ ಯಾವುದರೊಂದಿಗೆ? ನೀರಿನ ಹಬೆಯೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತದ. ಹಾಗಾದ್ರೆ ಅದರ ಸಮೀಕರಣವನ್ನು ಸರಿದೂಗಿಸಬೇಕಾಗಿದೆ. ಆಕ್ಸಿಜನ್ ಎಷ್ಟಿದಾವ? 3 ಇದಾವ. ಹಾಗಾದ್ರೆ ನಾನು ಇಲ್ಲಿ 3 ತಗೋತೀನಿ. ಅಂದ್ರೆ ಈ ಕಡೆ ಏನಾಯ್ತು? 3 ಆಕ್ಸಿಜನ್ ಆಯ್ತು. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಆದ್ರೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಇಲ್ಲಿ 3 ತಗೊಂಡಿದ್ದಿಲ್ಲ, 3 ಎಡ್ಲೆ 6 ಹೈಡ್ರೋಜನ್ ಆಯ್ತು. ಹಾಗಾದ್ರೆ ಇಲ್ಲೂ 3 ತಗೋತೀನಿ. 3 ಎಡ್ಲೆ 6 ಹೈಡ್ರೋಜನ್. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಇನ್ನು ಅಲ್ಯೂಮಿನಿಯಂ Al2 ಇದಾವ. ಹಾಗಾದ್ರೆ ಇಲ್ಲಿ 2 ತಗೊಂಡ್ಬಿಡ್ತೀನಿ. 2Al. ಹಾಗಾದ್ರೆ ಅಲ್ಯೂಮಿನಿಯಂ ಬ್ಯಾಲೆನ್ಸ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು, ಆಕ್ಸಿಜನ್. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ. ರಾಸಾಯನಿಕ ಸಮೀಕರಣ ಬರೀಲಿಕ್ಕೆ 1 ಮಾರ್ಕ್ಸ್, ಆಮೇಲೆ ಅದನ್ನು ಸರಿದೂಗಿಸ್ಲಿಕ್ಕೆ 1 ಮಾರ್ಕ್ಸ್. ಟೋಟಲ್ 2 ಮಾರ್ಕ್ಸ್. ವೆರಿ ಸಿಂಪಲ್ ಆದಂತ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಿದೆ. ಹೌದಾ? ಲಕ್ಷ ಕೊಡ್ರಿ ಕಡೆ. ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ ಎ ಇದು 2 ಮಾರ್ಕ್ಸ್ಗೆ, ಕ್ವಶನ್ ನಂಬರ್ ಬಿ 2 ಮಾರ್ಕ್ಸ್ಗೆ. ವಿಭಿನ್ನ ಜೀವಿಗಳಲ್ಲಿರುವ ರಚನಾರೂಪಿ ಗುಣಗಳು ಜೀವ ವಿಕಾಸಿಯ ಸಂಬಂಧಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೇಗೆ ಸಹಾಯಕವಾಗಿವೆ? ಹೌದಾ? ರಚನಾರೂಪಿ ಗುಣಗಳಂದ್ರೇನು? ರಚನೆ ಒಂದೇ ಆಗಿದ್ದು ಕಾರ್ಯ ಬೇರೆ ಬೇರೆ ಆಗಿರುವಂತಹ ಅಂಗಗಳನ್ನ ರಚನಾರೂಪಿ ಅಂಗಗಳು ಅಥವಾ ಗುಣಗಳು ಅಂತ ಕರಿತೀವಿ. ಹಾಗಾದ್ರೆ ಇವು ಜೀವ ವಿಕಾಸಿಯ ಸಂಬಂಧಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಂಗೆ ಸಹಾಯ ಆಗ್ತಾವ? ಹಲವಾರು ಅಂಶಗಳಲ್ಲಿ ಸಹಾಯ ಆಗ್ತಾವ. ನೋಡ್ರಿ, ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಲಕ್ಷಣಗಳಲ್ಲಿ ಸಾಮ್ಯತೆಯನ್ನು ಹೊಂದ್ತಾವ. ಸಾಮ್ಯತೆ ಅಂದ್ರೇನು? ನೋಡ್ಲಿಕ್ಕೆ ಒಂದೇ ಆಗಿರ್ಬೋದು, ರಚನೆ ಏನಾಗಿರ್ಬೋದು, ಅವುಗಳ ದೇಹದ ರಚನೆ ಒಂದೇ ಆಗಿರ್ಬೋದು, ಸಾಮ್ಯತೆಯನ್ನು ಹೊಂದಿರ್ತಾವ. ಆಮೇಲೆ ಅವುಗಳ ಪೂರ್ವಜ ಜೀವಿನ ಏನಾಗಿರ್ತದ ಒಂದೇ. ನೀವು ಪಾಠ ಕೇಳ್ಬೇಕಾದ್ರೆ ಸರ್ ಕಡೆಯಿಂದ ಕೇಳಿರ್ಬೋದು, ಏನು ನಮ್ಮ ಪೂರ್ವಜ ಜೀವಿ ಅಮೀಬಾ. ಅಮೀಬಾದಿಂದ ನಾವೆಲ್ಲ ಭೂಮಿಯ ಮೇಲೆ ವಿಕಾಸ ಹೊಂದಿದೀವಿ. ಹಾಗಾದ್ರೆ ನಮ್ಮ ಪೂರ್ವಜ ಜೀವಿಯಲ್ಲಿರುವಂತಹ ಲಕ್ಷಣಗಳು ನಮ್ಮಲ್ಲೇ ಇರ್ಬೋದು, ನಮ್ಮ ಹತ್ತಿರದ ಸಂಬಂಧಿಗಳಲ್ಲೂ ಇರ್ಬೋದು. ನಮ್ಮ ಹತ್ತಿರ ಸಂಬಂಧಿ ಯಾವ? ಮಂಗ, ವಾನರ, ಚಿಪಾಂಜಿ, ಗೊರಿಲ್ಲಾ, ಇವೆಲ್ಲ ನಮ್ಮ ಹತ್ತಿರದ ಸಂಬಂಧಿಗಳು. ಅವುಗಳೆಲ್ಲ ಲಕ್ಷಣಗಳಿರಬಹುದು. ಹಾಗಾದ್ರೆ ಈ ರಚನಾರೂಪಿ ಗುಣಗಳು ಜೀವ ವಿಕಾಸಿಯ ಸಂಬಂಧವನ್ನ ಪತ್ತೆ ಹಚ್ಚಲಿಕ್ಕೆ ಹೆಂಗ್ ಸಹಾಯ ಮಾಡ್ತಾವ ಅನ್ನೋದನ್ನ ಉದಾಹರಣೆಯೊಳಗೆ ನೋಡೋಣ. ನಾನು ಇಲ್ಲಿ ಆನ್ಸರ್ ಎಕ್ಸ್ಪ್ಲೇನ್ ಮಾಡುವಂತ ಕೆಲಸ ಮಾಡಿದ್ರೆ ಆನ್ಸರ್ ನೀವು ಬರಿಬೇಕು, ತಿಳ್ಕೊಂಡು. ನೋಡ್ರಿ, ಹೆಂಗಪ್ಪ ಅಂದ್ರೆ ಈಗ ನಾವು ಹಕ್ಕಿಗಳನ್ನ, ಸರೀಸೃಪಗಳನ್ನ, ಉಭಯವಾಸಿಗಳನ್ನ ಮತ್ತು ಸ್ತನಿಗಳನ್ನ ತಗೊಂಡಾಗ ಈ 4 ಜೀವಿಗಳಲ್ಲಿ 4 ಕಾಲುಗಳಿದಾವೆ. ಪಕ್ಷಿಗಳಲ್ಲೂ ಮುಂದೆರಡು, ನಡೆಯುವಂತ 2 ಕಾಲುಗಳು, ಟೋಟಲ್ 4. ಸರೀಸೃಪಗಳಲ್ಲಿ ಮೊಸಳೆಯಲ್ಲಿ 4, ಹಾವು ಅದು ಎಕ್ಸೆಪ್ಷನ್ ಕೇಸ್. ಹೌದಾ? ಉಭಯವಾಸಿಗಳ ಕಪ್ಪೆಲ್ 4, ಸ್ತನಿಗಳಲ್ಲಂತೂ 4 ಇದೆ. ಪ್ರತಿಯೊಂದರಲ್ಲೂ 4 ಕಾಲುಗಳಿದಾವೆ. ಹಂಗಾದ್ರೆ ರಚನೆ ಒಂದಿದೆ. ಆದ್ರೆ ಪ್ರತಿಯೊಂದರಲ್ಲಿ ಕಾರ್ಯ ಬೇರೆ. ಕೆಲವುದ್ರಲ್ಲಿ ತೆವಳ್ಲಿಕ್ಕೆ ಸಹಾಯ ಮಾಡ್ತದ, ಕೆಲವುದ್ರಲ್ಲಿ ಈಜ್ಲಿಕ್ಕೆ ಸಹಾಯ ಮಾಡ್ತದ, ಕೆಲವುದ್ರಲ್ಲಿ ಹಾರ್ಲಿಕ್ಕೆ ಸಹಾಯ ಮಾಡ್ತದ, ಇನ್ನು ಕೆಲವುದ್ರಲ್ಲಿ ನಡಿಲಿಕ್ಕೆ. ರಚನೆ ಒಂದೇ, ಆದ್ರೆ ಕಾರ್ಯ ಬೇರೆ. ಹಂಗಾದ್ರೆ ಹಕ್ಕಿಗಳು, ಸರೀಸೃಪಗಳು, ಉಭಯವಾಸಿಗಳು, ಸ್ತನಿಗಳು ಏನಪ್ಪಾ ಅಂದ್ರೆ ಜೀವ ವಿಕಾಸಿಯ ಸಂಬಂಧವನ್ನ ನಾವು ಅದರ ಹತ್ತಿರದ ಸಂಬಂಧಿಗಳು ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಹಾಯ ಆಗ್ತದೆ. ಇದು ಒಂದು. ಎರಡನೇದು, ನಾವು ಭ್ರೂಣಾವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಮೀನುಗಳನ್ನು, ಭ್ರೂಣಾವಸ್ಥೆಯಲ್ಲಿ ಮೀನು, ಉಭಯವಾಸಿ, ಸರೀಸೃಪ, ಪಕ್ಷಿ ಮತ್ತು ಮನುಷ್ಯರನ್ನ ತಗೊಂಡಾಗ ಭ್ರೂಣಾವಸ್ಥೆ ಯಾವ ಒಂದರಲ್ಲೂ ವ್ಯತ್ಯಾಸವನ್ನೇ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ನೋಡ್ರಿ, ಈ ರೀತಿಯಾದಂತಹ ರಚನೆನೇ ಇರ್ತದ. ಇದ್ರಲ್ಲಿ ಯಾವುದ್ರಲ್ಲೂ ವ್ಯತ್ಯಾಸವನ್ನೇ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಭ್ರೂಣಾವಸ್ಥೆ ಭ್ರೂಣ. ಹಂಗಾದ್ರೆ ನಮ್ಮ ಎಲ್ಲಾ ಪೂರ್ವಜ ಭ್ರೂಣಾವಸ್ಥೆಯಲ್ಲಿ ಒಂದಿದೆ, ಮುಂದೆ ಬೆಳವಣಿಗೆ ಆಗ್ತಾ ಆಗ್ತಾ ನಮ್ಮಲ್ಲಿ ಬೇರೆ ಬೇರೆ ಲಕ್ಷಣಗಳು ಉಂಟಾಗ್ತಾವಂದ್ರೆ, ಹೌದಾ? ಭ್ರೂಣಾವಸ್ಥೆಯಲ್ಲಿ ಒಂದಿದೀವಿ ಅಂದ್ರೆ ನಮ್ಮ ಪೂರ್ವಜ ಜೀವಿಗಳು ಏನಾಗಿರ್ಬೋದು, ಒಂದೇ ಆಗಿರ್ಬೋದು. ಅದಕ್ಕೆ ಜೀವ ವಿಕಾಸಿಯ ಸಂಬಂಧವನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಗೆ ಏನ್ ಮಾಡ್ತಂದ್ರೆ ಭ್ರೂಣ ಕೂಡ ಸಹಾಯ ಮಾಡ್ತದೆ. ಕೈಗಳು, ಕಾಲುಗಳು ಹೆಂಗ್ ಸಹಾಯ ಮಾಡ್ತಾವ? ಭ್ರೂಣ. ಆಮೇಲೆ ಕಶೇರುಕ ಸ್ತಂಭವನ್ನ ಹೊಂದಿದಂತಹ ಜೀವಿಗಳು, ಯಾವ ಜೀವಿಗಳು ಕಶೇರುಕ ಸ್ತಂಭ ಇದೆ ಅವೆಲ್ಲ ಒಂದೇ ಪೂರ್ವಜ ಜೀವಿಯಿಂದ ಉಗಮ ಆಗಿರಬಹುದಲ್ಲ. ಹಂಗಾದ್ರೆ ಅದು ಕೂಡ ಜೀವ ವಿಕಾಸಿಯ ಸಂಬಂಧವನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಗೆ ಏನ್ ಮಾಡ್ತದ? ಸಹಾಯ ಮಾಡ್ತದೆ. ಹಂಗ ನೋಡಿದ್ರೆ ಬಹಳಷ್ಟು ಅಂಶಗಳು ನೋಡ್ರಿ. ನಮ್ಮ ಕೈಯಲ್ಲಿರುವಂತಹ 5 ಬೆರಳುಗಳು, ಬಾತುಕೋಳಿಯ ಕಾಲಲ್ಲಿರುವಂತಹ 5 ಬೆರಳುಗಳು, ಆಮೇಲೆ ಬಾವಲಿಯಲ್ಲಿರುವಂತಹ 5 ಬೆರಳುಗಳು, ಆಮೇಲೆ ಏನಪ್ಪಾ ಅಂದ್ರೆ ಮೊಸಳೆಯ ಕಾಲುಗಳಲ್ಲಿರುವಂತಹ 5 ಬೆರಳುಗಳು, ಹಿಂಗ ಬೇರೆ ಬೇರೆ ನೋಡ್ರಿ. ಅವು ಹತ್ತಿರದ ಸಂಬಂಧಿಗಳಲ್ಲ, ಬೇರೆ ಬೇರೆ ಜೀವಿಗಳು. ಆದ್ರೆ 5 ಬೆರಳುಗಳಿದಾವ ಅಂದ್ರೇನು? ಇವುಗಳೆಲ್ಲ ಪೂರ್ವಜ ಜೀವಿ ಒಂದೇ ಆಗಿರಬಹುದು. ಇವು ಒಂದು ಇನ್ನೊಂದಕ್ಕೆ ಜೀವ ವಿಕಾಸಿಯ ಸಂಬಂಧಗಳನ್ನು ಹೊಂದಿರಬಹುದು ಅನ್ನೋದನ್ನ ರಚನಾ ಗುಣಗಳು, ರಚನೆ ಒಂದೇ ಆಗಿದ್ದು ಕಾರ್ಯ ಬೇರೆ ಬೇರೆ ರಚನಾ ಗುಣಗಳು ನಮ್ಗೆ ಏನ್ ಮಾಡ್ತಾವ ಅಂದ್ರೆ ತಿಳಿಸಿಕೊಡುವಂತಹ ಕೆಲಸವನ್ನ
ಮಾಡ್ತಾರೆ. ಹೌದಾ? ಇದೆ. ಇನ್ನ ಕ್ವಶನ್ ನಂಬರ್ ಬಿ ಏನಿದೆಪ್ಪ ಅಂದ್ರೆ ಜೀವಿಯೊಂದರ ಗುಣಗಳು ಸ್ವತಂತ್ರವಾಗಿ ಮುಂದಿನ ಪೀಳಿಗೆಗೆ ಅನುವಂಶೀಯವಾಗುತ್ತವೆ. ಸ್ವತಂತ್ರವಾಗಿ ಮುಂದಿನ ಪೀಳಿಗೆ ಅನುವಂಶವಾಗುತ್ತವೆ ಎಂಬುದನ್ನ ಮೆಂಡಲ್ರ ಏಕತಳೀಕರಣ ಪ್ರಯೋಗ ಹೇಗೆ ಸ್ಪಷ್ಟಪಡಿಸುತ್ತದೆ? ಮೆಂಡಲ್ರ ಏಕತಳೀಕರಣ ಪ್ರಯೋಗವನ್ನು ಅಭ್ಯಾಸ ಮಾಡೋಣ. ಮೆಂಡಲ್ ಅವರು ಏಕತಳೀಕರಣ ಮತ್ತು ದ್ವಿತಳೀಕರಣದ ಆಧಾರದ ಮೇಲೆ ಈ ಎರಡು ನಿಯಮಗಳನ್ನು ರೂಪಿಸಿದ್ರು. ಆ ನಿಯಮಗಳನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಅಭ್ಯಾಸ ಮಾಡಿದೀವಿ. ಯಾವುದು ನಮ್ ಸಿಲೆಬಸ್ ಕೊಟ್ಟಿಲ್ಲ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಮತ್ತು ಲಾ ಆಫ್ ಸಿಗ್ರಿಗೇಷನ್ ಅಂತ. ಹೌದಾ? ಅದರಲ್ಲಿ ಸ್ವತಂತ್ರ ವಿಂಗಡಣೆಯ ನಿಯಮ ಅಂತ ಬರ್ತದೆ. ತಂದೆಯಿಂದ ಬರುವಂತಹ ಲಕ್ಷಣಗಳೇ ಎಲ್ಲಾ ಮಕ್ಕಳಿಗೆ ಬರ್ಬೇಕಂತ ಏನಿಲ್ಲ. ಸ್ವಲ್ಪ ಭಿನ್ನ ಲಕ್ಷಣಗಳು ಸ್ವತಂತ್ರವಾಗಿ ವಿಂಗಡಣೆ ಆಗ್ತವೆ. ಭಿನ್ನ ಲಕ್ಷಣಗಳು ಏನಾಗಬಹುದು ಮಕ್ಕಳಲ್ಲಿ ಕಾಣಿಸಬಹುದು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸ್ವತಂತ್ರ ವಿಂಗಡಣೆಯ ನಿಯಮ. ಸ್ವತಂತ್ರ ವಿಂಗಡಣೆಯ ನಿಯಮಕ್ಕನುಗುಣವಾಗಿ ತಂದೆ ತಾಯಿಯಲ್ಲಿರುವಂತ ಎಲ್ಲಾ ಲಕ್ಷಣಗಳು ಮಕ್ಕಳಿಗೆ ಅಥವಾ ಮುಂದಿನ ಪೀಳಿಗೆಗೆ ಬರ್ಬೇಕಂತೇನಿಲ್ಲ. ಸ್ವಲ್ಪ ಬದಲಾವಣೆಗಳು ಆಗಬಹುದು. ಆ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡೋಣ ಅಂದ್ರೆ ಏಕತಳೀಕರಣ ಪ್ರಯೋಗವನ್ನ ಅಭ್ಯಾಸ ಮಾಡೋಣ. ಏಕತಳೀಕರಣ ಪ್ರಯೋಗ ಏನ್ ಹೇಳ್ತದ ಅನ್ನೋದನ್ನ ಅಭ್ಯಾಸ ಮಾಡ್ಬಿಟ್ರೆ ಮುಂದಿನ ತಳಿ ಪೀಳಿಗೆಗಳಲ್ಲಿ ಗುಣಲಕ್ಷಣಗಳು ಹೇಗೆ ವರ್ಗಾವಣೆ ಆಗ್ತಾವ, ಮುಂದಿನ ತಳಿ ಪೀಳಿಗೆಯಲ್ಲಿ ಗುಣಲಕ್ಷಣಗಳು ಏನಾಗ್ತಾವ, ಹೇಗೆ ವರ್ಗಾವಣೆ ಆಗ್ತಾವ ಅನ್ನೋದನ್ನ ಒಂದೊಂದಾಗಿ ತಿಳಿತಾ ಹೋಗೋಣ. ಫಸ್ಟ್ ಆಫ್ ಆಲ್ ಎರಡು ಭಿನ್ನ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಸಂಕರಿಸುವಂತಹ ಪ್ರಕ್ರಿಯೆಯನ್ನೇ ಏನಂತ ಕೇಳ್ತೀವಿ ಅಂದ್ರೆ ಏಕತಳೀಕರಣ. ಮೆಂಡಲ್ ಅವರು ಏನಪ್ಪಾ ಅಂದ್ರೆ ಎತ್ತರಕ್ಕೆ ಸಂಬಂಧಪಟ್ಟಂತೆ ಎರಡು ಭಿನ್ನ ಲಕ್ಷಣಗಳನ್ನು ತಗೊಂಡ್ರು. ಒಂದು ಎತ್ತರ, ಇನ್ನೊಂದು ಗಿಡ್ಡ. ಒಂದು ಎತ್ತರ, ಇನ್ನೊಂದೇನಪ್ಪಾ ಗಿಡ್ಡ. ಹಾಗಾದ್ರೆ ಶುದ್ಧ ಎತ್ತರ ಸಸ್ಯಗಳನ್ನ ಪಡಿಲಿಕ್ಕೆ ಹಲವಾರು ಸಾರಿ ಬಟಾಣಿ ಸಸ್ಯಗಳನ್ನ ಬಿತ್ತಿದ್ರು. ಆಮೇಲೆ ಶುದ್ಧ ಗಿಡ್ಡ ಸಸ್ಯಗಳನ್ನ, ಕುಬ್ಜ ಸಸ್ಯಗಳನ್ನ ಪಡಿಲಿಕ್ಕೆ ಹಲವಾರು ಸಾರಿ ಬಿತ್ತಿ ಶುದ್ಧ ಗಿಡ್ಡ ಸಸ್ಯಗಳನ್ನ ಮತ್ತು ಶುದ್ಧ ಎತ್ತರ ಸಸ್ಯಗಳನ್ನ ಪಡೆದ್ರು. ಹಾಗಾದ್ರೆ ಇದನ್ನ ನಾನು ಕ್ಯಾಪಿಟಲ್ ಟಿ ಅಂತ ತಗೋತೀನಿ, ಇದನ್ನು ಸ್ಮಾಲ್ ಟಿ ಅಂತ ತಗೋತೀನಿ. ಎರಡೂದನ್ನು ಸಂಕಲನಕ್ಕೆ ಒಳಪಡಿಸಿದ್ರು. ಹಾಗಾದ್ರೆ ಏನು ಪರಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗ ಸ್ಪರ್ಶವನ್ನ ನಡೆಸಿ ಏನ್ ಮಾಡಿದ್ರಪ್ಪ ಅಂದ್ರೆ ಸಂಕರಣಕ್ಕೆ ಒಳಪಡಿಸಿದ್ರು. ಸಂಕರಣಕ್ಕೆ ಒಳಪಡಿಸಿದಾಗ ಮೊದಲನೇ ತಳಿ ಪೀಳಿಗೆ F1 ಫಸ್ಟ್ ಫೈಲಿಯಲ್ ಜನರೇಷನ್, F1 ಏನು ಫಸ್ಟ್ ಫೈಲಿಯಲ್ ಜನರೇಷನ್, ಮೊದಲನೇ ತಳಿ ಪೀಳಿಗೆಯಲ್ಲಿ ದೊರೆತಂತಹ ಎಲ್ಲಾ ಸಸ್ಯಗಳು ಏನಾಗಿದ್ವು ಅಂದ್ರೆ ಎತ್ತರ ಸಸ್ಯಗಳಾಗಿದ್ವು. ಆಶ್ಚರ್ಯ ಆಯ್ತು. ಅವ್ರ ಊಹೆ ಏನಪ್ಪಾ ಅಂದ್ರೆ ಒಂದ್ ಅರ್ಧ ಎತ್ತರ ಒಂದ್ ಅರ್ಧ ಗಿಡ್ಡ ಸಿಗ್ಬಹುದು ಅಂತ. ಆದ್ರೆ ಮುಂದಿನ ತಳಿ ಪೀಳಿಗೆಯಲ್ಲಿ ಎಲ್ಲಾನು ಎತ್ತರ ಸಸ್ಯಗಳು ಸಿಕ್ಕು. ಹೌದಾ? ಇನ್ನ ನೆಕ್ಸ್ಟ್ ಮತ್ತೇನ್ ಮಾಡಿದ್ರ ಅಂದ್ರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ, ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಇದೇ ಸಸ್ಯಗಳನ್ನ ಮತ್ತೆ ಮುಂದಿನ ಋತುವಿನಲ್ಲಿ ಬಿತ್ತಿದ್ರು. ಅವಾಗ ಅವ್ರಿಗೆ ಏನ್ ಸಿಕ್ತು ಅಂದ್ರೆ ಸೆಕೆಂಡ್ ಫೈಲಿಯಲ್ ಜನರೇಷನ್ ಸಿಕ್ತು. ಆ ಸೆಕೆಂಡ್ ಫೈಲಿಯಲ್ ಜನರೇಷನ್ ಅಲ್ಲಿ ಒಂದಷ್ಟು ಗಿಡಗಳು ಎತ್ತರ, ಒಂದಷ್ಟು ಗಿಡಗಳು ಗಿಡ್ಡ ಇದ್ವು. ಇವು ತಂದೆ ತಾಯಿಗಳಿಂದ ಭಿನ್ನ ಲಕ್ಷಣಗಳನ್ನು ಹೊಂದಿದ್ವು. ಇವೇನಾಗಿದ್ವು ತಂದೆ ತಾಯಿಗಳಿಂದ ಭಿನ್ನ ಲಕ್ಷಣಗಳನ್ನು ಹೊಂದಿದ್ವು. ಆಮೇಲೆ ಇದರಲ್ಲಿ 3 ಎತ್ತರ ಮತ್ತು 1 ಗಿಡ್ಡ ಸಸ್ಯ ಆಗಿತ್ತು. 3 ಎತ್ತರ, 1 ಶುದ್ಧ ಎತ್ತರ ಆಗಿತ್ತು, 2 ಅಶುದ್ಧ ಎತ್ತರಗಳಾಗಿದ್ದು, 1 ಗಿಡ್ಡ ಸಸ್ಯ ಆಗಿತ್ತು. ಒಂದೇನಾಗಿತ್ತಪ್ಪ ಅಂದ್ರೆ ಗಿಡ್ಡ ಸಸ್ಯ ಆಗಿತ್ತು. ಎಲ್ಲಿ? ಎರಡನೇ ತಳಿ ಪೀಳಿಗೆಯಲ್ಲಿ. ಹೌದಾ? ಹಾಗಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಸ್ವತಂತ್ರ ವಿಂಗಡಣೆ ನಿಯಮಕ್ಕನುಗುಣವಾಗಿ ತಂದೆ ಎತ್ತರ ಇತ್ತು ಅಥವಾ ತಾಯಿ ಗಿಡ್ಡ ಇತ್ತು ಅಂತ ಅಂದ್ಕೊಳ್ಳೋಣ. ಆದ್ರೆ ಅವು ಎರಡೂದಕ್ಕಿಂತ ಭಿನ್ನವಾದ ಲಕ್ಷಣಗಳು ಮುಂದಿನ ಪೀಳಿಗೆಯಲ್ಲಿ ಕಾಣಿಸ್ಕೊಂಡು ಇದರ ಆಧಾರದ ಮೇಲೆ ಏನ್ ಮಾಡಿದ್ರು ಅಂದ್ರೆ ಸ್ವತಂತ್ರ ವಿಂಗಡಣೆ ನಿಯಮವನ್ನ ವಿವರಿಸಿದ್ರು. ಇದನ್ನೇ ನಾವು ಮತ್ತೆ ಪುನಃ ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಹೆಂಗಪ್ಪ ಅಂದ್ರೆ ಈ ನೀವು ಲಿಂಗಾಣುಗಳು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಆಮೇಲೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಇಂಟು ಕ್ಯಾಪಿಟಲ್ ಟಿ ಎತ್ತರ, ಶುದ್ಧ ಎತ್ತರ, ಆಮೇಲೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಶುದ್ಧ ಎತ್ತರ, ಆಮೇಲೆ ಕ್ಯಾಪಿಟಲ್ ಟಿ ಇಂಟು ಸ್ಮಾಲ್ ಟಿ ಅಶುದ್ಧ ಎತ್ತರ, ಆಮೇಲೆ ಸ್ಮಾಲ್ ಟಿ ಇಂಟು ಸ್ಮಾಲ್ ಟಿ ಶುದ್ಧ ಗಿಡ್ಡ. ಹಾಗಾದ್ರೆ ಮೆಂಡಲ್ರ ಏಕತಳೀಕರಣ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತ ರೂಪ ಏನಪ್ಪಾ ಅಂದ್ರೆ 3:1. ಇದು ಏನು ವ್ಯಕ್ತ ರೂಪ. ಆಮೇಲೆ ಜೀನ್ ನಮೂನೆ ಅಂತ ಬರ್ತದ. ಏನ್ ಬರ್ತದ? ಜೀನ್ ನಮೂನೆ ಏನಪ್ಪಾ ಅಂದ್ರೆ 1:2:1. ಯಾಕ? 1 ಶುದ್ಧ ಎತ್ತರ, 2 ಅಶುದ್ಧ ಎತ್ತರ, 1 ಶುದ್ಧ ಗಿಡ್ಡ ಸಸ್ಯ. ಹೌದಾ? ಈ ರೀತಿಯಾಗಿ ಮುಂದಿನ ತಳಿಗಳಲ್ಲಿ ಯಾವುದು ಪ್ರಬಲ ಗುಣ ಇದೆ ಅದು ಹೆಚ್ಚು ಕಾಣಿಸ್ಕೊಳ್ತದ, ಯಾವುದು ದುರ್ಬಲ ಇದೆ ಅದು ಕಡಿಮೆ ಕಾಣಿಸ್ಕೊಳ್ತದ. ತಂದೆಯಿಂದನೇ ಬರ್ಲಿ, ತಾಯಿಯಿಂದನೇ ಬರ್ಲಿ.
ಸ್ವತಂತ್ರ ವಿಂಗಡವಾಗಿ ವಿಂಗಡಣೆ ಆಗ್ಲಿಕ್ಕೆ ಪ್ರಾರಂಭಿಸ್ತವೆ. ಈ ರೀತಿಯಾಗಿ ಸ್ವತಂತ್ರ ವಿಂಗಡಣೆ ನಿಯಮಕ್ಕನುಗುಣವಾಗಿ ತಂದೆಗಳಿಗಿಂತ ಮುಂದಿನ ಸಂತತಿಗಳಲ್ಲಿ ಹುಟ್ಟುವಂತಹ ಜೀವಿಗಳಲ್ಲಿ ಭಿನ್ನತೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾವ. ಅದರಲ್ಲಿ ಪ್ರಬಲವಾದ್ದು ಹೆಚ್ಚು ಕಾಣಿಸ್ಕೊಳ್ತಾವ, ದುರ್ಬಲವಾದ್ದು ಗೌಣವಾಗಿರ್ತಾವ ಅಥವಾ ಕಾಣಿಸ್ಕೊಳ್ಳೋದು ಕಡಿಮೆ, ಕಾಣಿಸ್ಕೊಳ್ಳೋದೇನೋ ಕಡಿಮೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, 4 ಅಂಕದ ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜಗಳನ್ನು ಹೆಸರಿಸಿ. ಈ ಹಾರ್ಮೋನ್ ನಮ್ಮ ದೇಹಕ್ಕೆ ಉಂಟು ಮಾಡುವಂತ ಉಪಯೋಗವೇನು, ಪ್ರಯೋಜನವೇನು ಅಂತ ಕೇಳಿದ್ದಾರೆ. ಹೌದಾ, ಬಾರ ಸಿಂಪಲ್ ಆದಂತ ಕ್ವಶನ್, ಸ್ಟ್ರೇಟ್ ಆದಂತ ಆನ್ಸರ್ಸ್. ಹೌದಾ, 2 ಮಾರ್ಕ್ಸ್. ಫಸ್ಟ್ ಕ್ವಶನ್ಗೆ ಎ, ಬಿಗೆ 2 ಮಾರ್ಕ್ಸ್. ಅನೈಚ್ಛಿಕ ಕ್ರಿಯೆಗಳು ಎಂದರೇನು? ಮಾನವನ ಮೆದುಳಿನಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗಗಳನ್ನ ಹೆಸರಿಸಿ. ಹೌದಾ, ಸಿಂಪಲ್ ಆದಂತ ಆನ್ಸರ್. ಮೊಟ್ಟ ಮೊದಲಿನ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಕಾರಣವಾದಂತಹ ಖನಿಜ ಯಾವಪ್ಪ ಅಂದ್ರೆ ಯಾವುದು? ಅಯೋಡಿನ್. ಯಾವುದು? ಅಯೋಡಿನ್. ನಿಮಗೆ ಗೊತ್ತಿರಲಿ, ಥೈರಾಕ್ಸಿನ್ ಏನಪ್ಪಾ ಅಂದ್ರೆ 2 ವಸ್ತುಗಳ ಮಿಶ್ರಣ. ಒಂದು ಯಾವಪ್ಪ ಅಂದ್ರೆ ಅಯೋಡಿನ್, ಇನ್ನೊಂದ ಪ್ರೋಟೀನ್. ಅಯೋಡಿನ್ ಮತ್ತು ಪ್ರೋಟೀನ್ ಸೇರಾಗಿ ಏನಾಗಿದೆ ಅಂದ್ರೆ ಥೈರಾಕ್ಸಿನ್ ಆಗಿದೆ. ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆಯಾಗುವಂತ ಹಾರ್ಮೋನು. ಇನ್ನು ಈ ಹಾರ್ಮೋನ್ ಇಂದ ನಮ್ಮ ದೇಹಕ್ಕೆ ಆಗುವಂತಹ ಪ್ರಯೋಜನವೇನು? ಈ ಹಾರ್ಮೋನ್ ಬಿಡುಗಡೆಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಪ್ರಯೋಜನ ಏನಪ್ಪಾ ಅಂದ್ರೆ, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಅಂತ ಏನ್ ಬರ್ತಾವಲ್ಲ, ಚಯಾಪಚಯ ಕ್ರಿಯೆಗಳು. ಹೌದಾ, ಈ ಚಯಾಪಚಯ ಕ್ರಿಯೆಗಳು ಏನಾಗ್ತಾವಪ್ಪ ಅಂದ್ರೆ ನಿಯಂತ್ರಿಸಲ್ಪಡ್ತಾವ. ಯಾವ ಟೈಮಲ್ಲಿ ಎಷ್ಟು ಆಗ್ಬೇಕಾಗಿದೆ, ಹೆಚ್ಚಾಗಿದ್ದಕ್ಕಿದು, ಕಡಿಮೆ ಆಗ್ಬೇಕಾಗಿದ್ದು. ಯಾಕಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ವ್ಯಕ್ತಿತ್ವ ಯಾವಾಗ ಸರಿಯಾಗಿ ರೂಪಣೆಗೊಳ್ತದಂದ್ರೆ ಯಾವಾಗ ನಮ್ಮ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೀತಾವ ಅವಾಗ. ಇನ್ನ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೆದಿದ್ರೆ ವ್ಯಕ್ತಿ ಶಾರೀರಿಕವಾಗಿಯೂ ಸಮತೋಲಿತವಾಗಿ ಬೆಳಿತಾನ, ಬೌದ್ಧಿಕವಾಗಿ ಏನಾಗ್ತಾನ ಸಮತೋಲಿತವಾಗಿ ಬೆಳಿತಾನ. ಅವಾಗ ಸರಿಯಾದ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಅದಕ್ಕೆ ಥೈರಾಕ್ಸಿನ್ ಅನ್ನ ಒಂದು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕೂಡ ಕರೀತಾರ. ಯಾಕಂದ್ರೆ ವ್ಯಕ್ತಿತ್ವ ರೂಪಿಸುವಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ನ ಪ್ರಾಮುಖ್ಯತೆ ಹೆಚ್ಚಿದೆ. ಹಾಗಾದ್ರೆ ಥೈರಾಕ್ಸಿನ್ ಮುಖ್ಯವಾಗಿ ನಮ್ಮ ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಿಸ್ತದೆ. ಯಾವ ವೇಳೆಯಲ್ಲಿ ಎಷ್ಟೆಷ್ಟು ಚಯಾಪಚಯ ಕ್ರಿಯೆಗಳು ನಡೀಬೇಕು, ಯಾವ ವಯಸ್ಸಿಗೆ ತಕ್ಕಂತೆ ಅನ್ನೋದನ್ನು ನಿರ್ಧರಿಸ್ತದೆ. ಅದಕ್ಕೆ ಚಯಾಪಚಯ ಕ್ರಿಯೆ ನಡೆಸೋದ್ರಿಂದ ಅದು ಏನಪ್ಪಾ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಉಪಯೋಗ ಆಯ್ತು. ನೆಕ್ಸ್ಟ್, ಅನೈಚ್ಛಿಕ ಕ್ರಿಯೆಗಳು ಎಂದರೇನು? ಯಾವ ಕ್ರಿಯೆಗಳು ನಮ್ಮ ಸ್ವನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅಥವಾ ನಮ್ಮ ಸ್ವ ಇಚ್ಛೆಗೆ ಒಳಪಟ್ಟಿಲ್ಲ ಅಂತಹ ಕ್ರಿಯೆಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಅನೈಚ್ಛಿಕ ಕ್ರಿಯೆಗಳು. ಯಾವ ಕ್ರಿಯೆಗಳು ನಮ್ಮ ಸ್ವನಿಯಂತ್ರಣಕ್ಕೆ ಅಥವಾ ಸ್ವ ಇಚ್ಛೆಗೆ ಒಳಪಟ್ಟಿದಾವ ಅವುಗಳನ್ನ ನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಹಂಗಾದ್ರೆ ಅವ್ರು ಏನ್ ಕೇಳಿದಾರಲ್ಲಿ ಅನೈಚ್ಛಿಕ ಅಷ್ಟೇ ಕೇಳಿದಾರ. ಯಾವ ನಮ್ಮ ದೇಹದಲ್ಲಿನ ಕ್ರಿಯೆಗಳು ನಮ್ಮ ಸ್ವ ಇಚ್ಛೆಗೆ ಅಥವಾ ಸ್ವ ನಿಯಂತ್ರಣಕ್ಕೆ ಒಳಪಟ್ಟಿಲ್ವೋ ಅವುಗಳನ್ನ ಅನೈಚ್ಛಿಕ ಕ್ರಿಯೆಗಳನ್ನು ಕರಿತೀವಿ. ಇನ್ನು ಮಾನವನ ಮೆದುಳಿನಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವಂತ ಭಾಗಗಳು. ಮಾನವನ ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಅಂತ ಬರ್ತದೆ. ಮಹಾಮಸ್ತಿಷ್ಕ ಇದನ್ನ ನಾವು ಸೆರೆಬ್ರಮ್ ಅಂತ ಕರಿತೀವಿ. ಏನ್ ಕರಿತೀವಿ? ಸೆರೆಬ್ರಮ್ ಅಂತ ಕರಿತೀವಿ. ಇದು ಏನಪ್ಪಾ ಅಂದ್ರೆ ಐಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸ್ತದೆ. ಆಲೋಚನೆ, ವಿವೇಚನೆ, ತಾರ್ಕಿಕತೆ, ಸ್ಮರಣೆ ಇವೆಲ್ಲ ಐಚ್ಛಿಕ ಕ್ರಿಯೆಗಳು. ಇವುಗಳನ್ನ ಯಾವ್ದು ನಿಯಂತ್ರಿಸ್ತದ? ಮಹಾಮಸ್ತಿಷ್ಕ. ಇನ್ನ ಅನೈಚ್ಛಿಕ ಕ್ರಿಯೆಗಳು, ಹೌದಾ, ಅನೈಚ್ಛಿಕ ಕ್ರಿಯೆಗಳಲ್ಲಿ ಮತ್ತೆ ಪರಾವರ್ತಿತ ಕ್ರಿಯೆ ಮೆದುಳು ಬಳಿಯಿಂದ ನಿಯಂತ್ರಿಸಲ್ಪಟ್ರೆ, ಹೌದಾ, ಹೆಚ್ಚು ಅನೈಚ್ಛಿಕ ಕ್ರಿಯೆಗಳು ಹಿಮ್ಮೆದುಳು. ಯಾವುದು? ಹಿಮ್ಮೆದುಳನ್ನ ನಾವೇನ್ ಕರಿತೀವಿ ಅಂದ್ರೆ ಹಿಮ್ಮೆದುಳನ್ನು ನಾವೇನ್ ಕರಿತೀವಿ? ಸೆರೆಬಲಂ. ಹೌದಾ, ಹಿಮ್ಮೆದುಳು ಸೆರೆಬಲಂ. ಸೆರೆಬಲಂ ನಲ್ಲಿರುವಂತಹ ಮೆಡುಲ್ಲ, ಇರೋದು ಮೆಡುಲ್ಲ ಏನ್ ಮಾಡ್ತದಪ್ಪ ಅಂದ್ರೆ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವಂತ ಕೆಲಸ ಮಾಡ್ತದ. ಇಷ್ಟು ಏನಪ್ಪಾ ಅಂದ್ರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡುವಂತ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯ 2ನೇ ಪ್ರಶ್ನೆ ಪತ್ರಿಕೆ 4 ಅಂಕದ ಪ್ರಶ್ನೆಗಳು. ಹೌದಾ, ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ 5 ಅಂಕದ ಪ್ರಶ್ನೆಗಳನ್ನ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.